ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚೆನ್ನೈನಲ್ಲಿ ತಮಿಳುನಾಡು ವಿಧಾನಸಭಾ ಚುನಾವಣೆಯ ರಂಗು ತೀವ್ರಗೊಂಡಿದೆ. ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಮತ್ತು ಟಿವಿಕೆ ನಾಯಕ, ನಟ, ರಾಜಕಾರಣಿ ವಿಜಯ್ ನಿನ್ನೆ ನಾಮಪತ್ರವನ್ನ ಸಲ್ಲಿಸಿದ್ರು. ಕೊಲತ್ತೂರು ಕ್ಷೇತ್ರದಿಂದ ಸ್ಟಾಲಿನ್ ಮತ್ತೆ ಕಣಕ್ಕೆ ಇಳಿದಿದ್ದು ಭಾರೀ ಬೆಂಬಲ ವ್ಯಕ್ತವಾಗ್ತಾ ಇದೆ ಅಂತ ಅವರು ಹೇಳಿದ್ದಾರೆ. ಡಿಎಂಕೆ 164 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದು ಉಳಿದ 70 ಸ್ಥಾನಗಳನ್ನ ಮೈತ್ರಿ ಪಕ್ಷಗಳಿಗೆ ಹಂಚಿದೆ. ಈ ಬಾರಿ ಗೆಲುವು ದೊಡ್ಡದಾಗಿರುತ್ತೆ ಅನ್ನೋ ವಿಶ್ವಾಸವನ್ನ ಸ್ಟಾಲಿನ್ ವ್ಯಕ್ತಪಡಿಸಿದ್ದಾರೆ. ಇನ್ನು ಚುನಾವಣೆಯಲ್ಲಿ ಎಲೆಕ್ಷನ್ ರಂಗೇರ್ತಾ ಇದೆ. ಒಂದ್ ಕಡೆ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್, ಹಾಗೆ ಇನ್ನೊಂದ್ ಕಡೆ ಟಿವಿಕೆ ನಾಯಕ, ನಟ, ರಾಜಕಾರಣಿ ದಳಪತಿ ವಿಜಯ್ ಇಬ್ಬರು ಕೂಡ ಕಣಕ್ಕೆ ಇಳಿತಾ ಇದ್ದಾರೆ. ಇನ್ನು ನಿನ್ನೆ ಈ ಬಗ್ಗೆ ಒಂದು ನಾಮಿನೇಷನ್ ಕೂಡ ಫೈಲ್ ಮಾಡಿದ್ರು. ಕೊಲತ್ತೂರು ಕ್ಷೇತ್ರದಿಂದ ಸ್ಟಾಲಿನ್ ಮತ್ತೆ ಅಖಾಡಕ್ಕೆ ಇಳಿತಾ ಇದ್ದು ಅಲ್ಲಿ ಅವರಿಗೆ ಭಾರಿ ಬೆಂಬಲ ವ್ಯಕ್ತವಾಗ್ತಾ ಇದೆ ಅಂತ ಅವರು ರಿಯಾಕ್ಟ್ ಮಾಡಿದ್ರು. ಜೊತೆಗೆ ಡಿಎಂಕೆ 164 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದು ಉಳಿದ 70 ಸ್ಥಾನಗಳನ್ನ ಮೈತ್ರಿ ಪಕ್ಷಗಳಿಗೆ ಹಂಚಿದೆ. ಈ ಬಾರಿ ಗೆಲುವು ದೊಡ್ಡದಾಗಿರುತ್ತೆ ಅನ್ನೋ ವಿಶ್ವಾಸ ಸ್ಟಾಲಿನ್ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ವಿಜಯ್ ಕೂಡ ಗೆಲುವು ನಮ್ಮದೇ ಎನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ. ಸಾಕಷ್ಟು ಅಭಿಮಾನಿಗಳಿದ್ದಾರೆ ವಿಜಯ್ಗೆ. ಯಾವುದೇ ಒಂದು ರ್ಯಾಲಿ ಆಗಿರ್ಬೋದು ಅಥವಾ ಏನಕ್ಕೆ ಹೋದ್ರು ಕೂಡ, ಅಂದರೆ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದ್ರು ಸಾಕಷ್ಟು ಜನ, ಅಲ್ಲಿ ಲಕ್ಷಾಂತರ ಜನ ಸೇರ್ತಾರೆ. ಹಾಗೆ ಲಕ್ಷಾಂತರ ಜನರ ಬೆಂಬಲ ಕೂಡ ಇರುವಂಥದ್ದು. ಹೀಗಾಗಿ ಈ ಒಂದು ಎಲೆಕ್ಷನ್ ತೀವ್ರ ಕುತೂಹಲವನ್ನ ಹುಟ್ಟಿಸಿದೆ. ಯಾರು ಗೆಲ್ತಾರೆ, ಮತದಾರ ಪ್ರಭುಗಳು ಅಂತಿಮವಾಗಿ ಯಾರ ಕೈ ಹಿಡಿತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇನ್ನು ನಾಮಪತ್ರ ಸಲ್ಲಿಸಿದ ಬಳಿಕ, ಅಂದ್ರೆ ನಿನ್ನೆ ನಾಮಪತ್ರ ಸಲ್ಲಿಕೆ ಆಯಿತು, ಇದರ ಬಳಿಕ ರೋಡ್ ಶೋ ಕೂಡ ನಡೆಸಿದ್ರು ಸಿಎಂ ಸ್ಟಾಲಿನ್ ಅವರು. ಸಿಎಂ ಸ್ಟಾಲಿನ್ ಹಾಗೂ ನಟ ದಳಪತಿ ವಿಜಯ್ ನಿನ್ನೆ ನಾಮಿನೇಷನ್ ಸಲ್ಲಿಕೆ ಮಾಡಿದ್ರು. ಕೊಲತ್ತೂರಿಂದ ಮತ್ತೆ ಕಣಕ್ಕೆ ಇಳಿದಿದ್ದಾರೆ ಸಿಎಂ ಸ್ಟಾಲಿನ್. ನಾಮಪತ್ರ ಸಲ್ಲಿಸಿದ ಬಳಿಕ ರೋಡ್ ಶೋ ನಡೆಸಿದ್ರು ಮುಖ್ಯಮಂತ್ರಿಗಳು. ಡಿಎಂಕೆಗೆ 164 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುತ್ತೆ, ಹಾಗೆ 70 ಮೈತ್ರಿಗೆ ಹಂಚಿಕೆ ಮಾಡಲಾಗಿದೆ. ಇನ್ನೊಂದು ಕಡೆ ಕೈಗೆ 28, ಹಾಗೆ ಸಿಪಿಐ, ಸಿಪಿಐಎಂ, ವಿಸಿಕೆ, ಎಂಡಿಎಂಕೆಗೂ ಸ್ಥಾನವನ್ನು ನೀಡಲಾಗಿದೆ. ಈ ಬಾರಿ ನಮ್ಮ ಗೆಲುವು ದೊಡ್ಡದಾಗಿರುತ್ತೆ ಅಂತ ಸ್ಟಾಲಿನ್ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ಇನ್ನೊಂದು ಕಡೆ ವಿಜಯ್ ಕೂಡ ಅಬ್ಬರದ ಪ್ರಚಾರದಲ್ಲಿ ತೊಡಗಿದ್ದಾರೆ. ಹಾಗೆ ಅವರಿಗೂ ಸಾಕಷ್ಟು ಅಭಿಮಾನಿಗಳಿದ್ದಾರೆ, ಸಾಕಷ್ಟು ಬೆಂಬಲಿಗರಿದ್ದಾರೆ. ಹೀಗಾಗಿ ಇದರ ರಿಸಲ್ಟ್ ಮೇಲೆ ಸಾಕಷ್ಟು ಕಣ್ಣಿರುವಂಥದ್ದು. ಅಂದರೆ ಯಾರು ಗೆಲ್ತಾರೆ, ಒಂದು ಕಡೆ ಸ್ಟಾಲಿನ್ ಅವರಿದ್ದಾರೆ, ಇನ್ನೊಂದು ಕಡೆ ದಳಪತಿ ವಿಜಯ್ ಇದ್ದಾರೆ. ಹೀಗಾಗಿ ಯಾರು ಗೆಲ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಆದರೆ ಸ್ಟಾಲಿನ್ ಕೂಡ ಕಂಪ್ಲೀಟ್ ಆಗಿ ಕಾನ್ಫಿಡೆಂಟ್ ಆಗಿದ್ದಾರೆ. ಈ ಬಾರಿ ಗೆಲುವು ದೊಡ್ಡದಾಗಿರುತ್ತೆ ಎನ್ನುವಂಥ ವಿಶ್ವಾಸವನ್ನು ಸ್ಟಾಲಿನ್ ವ್ಯಕ್ತಪಡಿಸಿದ್ದಾರೆ. ಹಾಗೆ ನಮಗೆ ಭಾರಿ ಜನ ಬೆಂಬಲ ಇದೆ ಅಂತ ಅವರು ಕೂಡ ಹೇಳಿದ್ದಾರೆ. ಯಾವಾಗ ನಾಮಿನೇಷನ್ ನಿನ್ನೆ ಸಲ್ಲಿಕೆ ಆಗಿದೆ, ನಾಮಿನೇಷನ್ ಸಲ್ಲಿಕೆಯಾದ ಬಳಿಕ ರೋಡ್ ಶೋ ಕೂಡ ನಡೆಸಿದ್ರು ಸಿಎಂ ಸ್ಟಾಲಿನ್ ಅವರು. ನಾಮಪತ್ರದ ಬಳಿಕ ರೋಡ್ ಶೋ ನಡೀತು. ಸಿಎಂ ಸ್ಟಾಲಿನ್ ಹಾಗೂ ನಟ ದಳಪತಿ ವಿಜಯ್ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರು. ಕೊಲತ್ತೂರಿಂದ ಮತ್ತೆ ಕಣಕ್ಕೆ ಇಳಿದಿದ್ದಾರೆ ಸಿಎಂ ಸ್ಟಾಲಿನ್.